ಇರುತ್ತೆ. ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಅಲ್ಲ. ರಾಹುಲ್ ಗಾಂಧಿ ಅವರ ಅವಕಾಶ ಯಾವಾಗ ಅಲ್ಲ, ದಟ್ ಹಿ ಶುಡ್ ಗೆಟ್ ಒನ್ ಗುಡ್ ಚಾನ್ಸ್. ನಾನು ಕಾಂಗ್ರೆಸ್ನಾಗ ಇದೀನಿ ಅಂತೇಳಿ ರಾಹುಲ್ ಗಾಂಧಿ ಅವ್ರ ಪರವಾಗಿ ಮಾತನಾಡ್ತಿಲ್ಲ. ಅವ್ರು ತೊಗೊಂಡಿರ್ತಕ್ಕಂಥ ಇಶ್ಯೂಗಳು, ಅವ್ರು ಮಾತನಾಡಿರ್ತಕ್ಕಂಥ ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಸತ್ಯ ಆಗಿದೆ. ಯಾವುದೇ ಒಬ್ಬ ರಾಜಕಾರಣಿ ಮೋದಿ ಸಾಹೇಬ್ರ ವಿರುದ್ಧ ಏನನ್ನ ಮಾತಾಡ್ಬಿಟ್ರೆ ಅವ್ರು ದೇಶದ್ರೋಹಿಗಳು, ಅವ್ರು ಬುದ್ಧಿಲ್ದವರು, ಇವರೊಬ್ಬರೇ ಪುಣ್ಯಾತ್ಮ, ಈತಗೆ ಭಾರಿ ನಾಲೆಜ್ ಇದೆ, ಈತನೇ ದೇಶ ಕಟ್ಟಿಬಿಟ್ಟಾನೆ, ಈತನೇ ದೇಶ ನಡೀತಕ್ಕಂಥದ್ದು. ದಿನಾ ಬೆಳಿಗ್ಗೆ ಬೆಣ್ಣೆ ಹಚ್ಚಿ 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 ಟಿವಿಗಳು, ಮಾಧ್ಯಮಗಳು, ಲೀಡರ್ಗಳು ಎಲ್ಲಿವರೆಗೆ ತೋರಿಸ್ತಾರ್ರಿ? ಅಟ್ ವಾಟ್ ಕಾಸ್ಟ್? ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗೇನ್? ಒಟ್ಟು ಮೋದಿ ಅವ್ರ ಸಾಹೇಬ್ರ ವಿರುದ್ಧ ಏನು ಮಾತಾಡಬಾರ್ದ್ರಿ. ರಾಹುಲ್ ಗಾಂಧಿ ಸುಮ್ಮನೆ ಡಿಮಾನಿಟೇಷನ್ ವಿಚಾರ ಮಾತನಾಡಿದ ರಾಹುಲ್ ಗಾಂಧಿ, ಅವಾಗ ಎಲ್ಲರೂ ನಕ್ಕರು. ಎಲ್ಲಿಗೆ ಬಂತು ಡಿಮಾನಿಟೇಷನ್? ಇವತ್ತು ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಚಾರ ಪಾರ್ಲಿಮೆಂಟ್ಗಳಲ್ಲಿ ಎಲ್ಲ ಬಿಜೆಪಿ ಒಪ್ಕೊಳ್ತಾನೆ ಬಂದಿದೆ, ಒಪ್ಕೊಳಕ್ ರೆಡಿ ಇಲ್ಲ ಅವರು. ಬಹುತೇಕ ಈ ದೇಶದಲ್ಲಿ ವಿರುದ್ಧವಾಗಿ ಮಾತನಾಡಿದವ್ರ ಮೇಲೆ ತಾಳಪ್ಪ ಕಾಂಗ್ರೆಸ್ ಐಟಿ ರೇಡ್ ಮಾಡ್ಬಿಡ್ತಾರೆ, ಇಡಿ ರೇಡ್ ಮಾಡ್ಬಿಡ್ತಾರೆ, ಬೆದರಿಸ್ಬಿಡ್ತಾರೆ, ಎದುರಿಸ್ಬಿಡ್ತಾರೆ ಅನ್ನೋ ಪಾಲಿಟಿಕ್ಸ್ ಎಲ್ಲ ಆಗ್ಬಿಟ್ಟಿದೆ ಅನ್ನೋ ಚರ್ಚೆಗಳ ನಡುವೆ ಇಷ್ಟು ವರ್ಷ ಆಗೋಯ್ತು. 75 ವರ್ಷ ಆಯಿತು ನರೇಂದ್ರ ಮೋದಿ ಅವರಿಗೆ. 75 ವರ್ಷ ಪಾಲಿಸಿ ಪ್ರಕಾರ ಅವರು ಕಂಟಿನ್ಯೂ ಆಗಂಗಿರಲಿಲ್ಲ. ಸೊ ವ್ಯಕ್ತಿಗೆ ವಯಸ್ಸಾದ ಮೇಲೆ, ಸಮಯ ಮುಗಿದ ಮೇಲೆ ಅವೆಲ್ಲ ಒಂದು ಕಾಲ ಅಂತಿರುತ್ತೆ. ಬಟ್ ನೀವು ಹೋರಾಟವನ್ನು ಮಾಡ್ತಾನೆ ಇದ್ದೀರಿ. ನಿಮ್ಗೆ ಗೊತ್ತು, ಅಂತ್ಯ ಯಾರಿಗೋ ಇದ್ದೇ ಇರುತ್ತೆ. ರಾಜಕಾರಣದಲ್ಲಿ ಯಾರು ಕೂಡ ಪರ್ಮನೆಂಟ್ ಅಲ್ಲ, ಅವಕಾಶ ಅಷ್ಟೇ. ನಿಮ್ಮ ಅವಕಾಶ ಯಾವಾಗ ಅಂತ? ರಾಹುಲ್ ಗಾಂಧಿ ಅವರ ಅವಕಾಶ ಯಾವಾಗ ಅಂತ? ಅಲ್ಲ, ಐ ಆಮ್ ಶ್ಯೂರ್, ಐ ಆಮ್ ವೆರಿ ಆಪ್ಟಿಮಿಸ್ಟಿಕ್ ದಟ್ ಹಿ ಶುಡ್ ಗೆಟ್ ಒನ್ ಗುಡ್ ಚಾನ್ಸ್. ರಾಹುಲ್ ಗಾಂಧಿ ಅವರು ಚಾನ್ಸ್ ಸಿಗಬೇಕು, ಜಲ್ದಿ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಹೇಳ್ತೇನೆ ಅಂದರೆ, ನಾನು ಕಾಂಗ್ರೆಸ್ನಾಗ ಇದೀನಿ ಅಂತೇಳಿ ರಾಹುಲ್ ಗಾಂಧಿ ಅವ್ರ ಪರವಾಗಿ ಮಾತನಾಡ್ತಿಲ್ಲ. ಒಂದು, ಕಳೆದ 10 ವರ್ಷದಿಂದ ಅವರು ಕನ್ಸಿಸ್ಟೆಂಟ್ ಆಗಿ ಎಷ್ಟು ಹೋರಾಟಗಳು ಮಾಡಿದ್ದಾರೆ ನೀವು ನೋಡಿ. ಸೋತಿರ್ಬೋದು, ಬಿಜೆಪಿ 70 ವರ್ಷ ಸೋತಿದ್ದಾರೆ. ರಾಹುಲ್ ಗಾಂಧಿಗೆ ಆಗಲೇ ಟೀಕೆ ಮಾಡಿದಾಗ ಅರ್ಥನೇ ಇಲ್ಲ. ಬಟ್ ಆದರೆ ಅವ್ರು ತೊಗೊಂಡಿರ್ತಕ್ಕಂಥ ಇಶ್ಯೂಗಳು, ಅವ್ರು ಮಾತನಾಡಿರ್ತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸತ್ಯ ಆಗಿದೆ. ಐ ರಿಮೆಂಬರ್ ಅ ಕ್ಲಾಸಿಕ್, ಇದು ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ, ಭಾಳ ಬ್ಯೂಟಿಫುಲ್ ಆಗಿ ರಾಹುಲ್ ಗಾಂಧಿಯವರು ಒಂದು ಸಂದರ್ಭದಲ್ಲಿ ಪೊಲಿಟಿಕಲ್ ಟೈಅಪ್ಸು, ಬೈಲ್ಯಾಟ್ರಲ್ ಅಗ್ರಿಮೆಂಟ್ಸು, ಇಂಟರ್ನ್ಯಾಷನಲ್ ಟೈಪ್ಸ್ ಬಗ್ಗೆ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ಭಾಳ ಅದ್ಭುತವಾಗಿ ಮಾತನಾಡ್ತಾರೆ. ನೀವು ಮಾಡಿರ್ತಕ್ಕಂಥ ಪಾಲಿಸಿಯಿಂದ, ಐ ರಿಪೀಟ್, ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಪಾರ್ಲಿಮೆಂಟ್ನಾಗಿದೆ ಚೆಕ್ ಮಾಡಿ ನೋಡಿ, ಭಾಳ ಸಮರ್ಪಕವಾಗಿ ಭಾಳ ವಿಚಾರ ಮುಂದೆ ದೃಷ್ಟಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು. ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ಮಿಸ್ಟರ್ ರಾಹುಲ್ ಗಾಂಧಿ ಸೇಸ್ ಅಂಡ್ ಕೋಟ್ಸ್, because of your tie-ups, because of your foreign policy, you are making China and Pakistan very close. 7-6 ವರ್ಷದಿಂದ ಹೇಳಿರ್ತಕ್ಕಂಥ ಡೈಲಾಗ್ಗಳಿದು. ಅದೇ ಪೆಹಲ್ಗಾಮ್ ಚುನಾವಣೆ ಆಗಿದ್ದಾಗ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡಲಿಲ್ಲ. ಎಲ್ಲ ಕ್ಲಿಯರಿಟಿ, ಪ್ಲಾನಿಂಗು, ಎಕ್ಸಿಕ್ಯೂಷನು, ನಿಮ್ಮ ಮಿಸೈಲ್ಸು, ನಿಮ್ಮ ಟೆಕ್ನಾಲಜಿ, ನಿಮ್ಮ ರಾಡರ್ ರೀಡಿಂಗು, ನಿಮಗೆ ಈವನ್ ಡ್ರೋನ್ಗಳು ಎಲ್ಲ ಇಂಡಿಯಾನಾಗ ಏನು ನಡೀತಿರ್ತಕ್ಕಂಥ ಸಂಪೂರ್ಣವಾದಂಥ ಮಾಹಿತಿ ಚೈನಾ ಡೈರೆಕ್ಷನ್ ಮೇಲೆ ಪಾಕಿಸ್ತಾನ ನಮಗೆ ಅಟ್ಯಾಕ್ ಮಾಡುತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಎಲ್ಲ ಕರೆಕ್ಟ್ ಇರಂಗಿಲ್ಲ. ಈ ವಿಚಾರಗಳು ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಮೇಲೆ ಮುಗಿಯ ಬಿದ್ದುಬಿಡೋದು ಎಲ್ಲಿವರೆಗೆ ಮಾಡ್ತಾರ್ರಿ? ಈಗ ವಾಜಪೇಯಿ ಅವರು ಕೆಲವು ಸಂದರ್ಭದಲ್ಲಿ ನೇರವರೆಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರಿಗೆ ಬೈದಿದ್ದಾರೆ, ಕೆಲವು ಸಂದರ್ಭದಲ್ಲಿ ಇಂದಿರಾ ಗಾಂಧಿಗೆ ಅಪ್ರಿಷಿಯೇಟು ಮಾಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ನೆಹರು ಅವರು ವಾಜಪೇಯಿಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ನಾವು ಯಾವುದೇ ಒಬ್ಬ ರಾಜಕಾರಣಿ ಮೋದಿ ಸಾಹೇಬ್ರ ವಿರುದ್ಧ ಏನನ್ನ ಮಾತಾಡ್ಬಿಟ್ರೆ ಅವ್ರು ದೇಶದ್ರೋಹಿಗಳು, ಅವ್ರು ಬುದ್ಧಿಲ್ದವರು, ಇವರೊಬ್ಬರೇ ಪುಣ್ಯಾತ್ಮ, ಈತಗೆ ಭಾರಿ ನಾಲೆಜ್ ಇದೆ, ಈತನೇ ದೇಶ ಕಟ್ಟಿಬಿಟ್ಟಾನೆ, ಈತನೇ ದೇಶ ನಡೀತಕ್ಕಂಥದ್ದು. ದಿನಾ ಬೆಳಿಗ್ಗೆ ಬೆಣ್ಣೆ ಹಚ್ಚಿ 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 ಟಿವಿಗಳು, ಮಾಧ್ಯಮಗಳು, ಲೀಡರ್ಗಳು ಎಲ್ಲಿವರೆಗೆ ತೋರಿಸ್ತಾರ್ರಿ? ಅಟ್ ವಾಟ್ ಕಾಸ್ಟ್? ವಾಟ್ ಇಸ್ ದಟ್ ಯು ಆರ್ ಗೋಯಿಂಗ್ ಟು ಗೇನ್? ಇರಲಿ, ಒಂದು ಲೆವೆಲಿಗೆ ಮಾಡೋಣ. ಬಟ್ ಅದೇ 10 ವರ್ಷ 11 ವರ್ಷ 15 ಮಾಡಿ ನೀವೇನ ಪ್ರಶ್ನೆ ಕೇಳ್ಬಿಡ್ರಿ. ಒಟ್ಟು ಮೋದಿಯವ್ರ ಸಾಹೇಬ್ರ ವಿರುದ್ಧ ಏನು ಮಾತಾಡಬಾರ್ದ್ರಿ. ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರ ವಿರುದ್ಧ ಮಾತನಾಡ್ತಾರೆ. ಅವ್ರು ಮಾತನಾಡಿದ ತಕ್ಷಣ ನೀವು ಅವರಿಗೆ ನೆಗೆಟಿವ್ ಮಾತಾಡಿ ಅವ್ರಿಗೆ ಡೌನ್ ಮಾಡೋದು, ರಾಹುಲ್ ಗಾಂಧಿ ಅವರು ಡಿಗ್ರೇಡ್ ಮಾಡಿದ್ರೆ ಏನು ಅರ್ಥ ಇದೆ ಹೇಳಿ? ರಾಹುಲ್ ಗಾಂಧಿ ಸುಮ್ಮನೆ ಡಿಮಾನಿಟೇಷನ್ ವಿಚಾರ ಮಾತನಾಡಿದಾರೆ ರಾಹುಲ್ ಗಾಂಧಿ, ಅವಾಗ ಎಲ್ಲರೂ ನಕ್ಕರು. ಎಲ್ಲಿಗೆ ಬಂತು ಡಿಮಾನಿಟೇಷನ್? ಇವತ್ತು ರಾಹುಲ್ ಗಾಂಧಿ ಅವರು ಫಾರ್ಮ್ ರೂಲ್ಸ್ ಪ್ರಕಾರ ಇದು ಇಂಪಾರ್ಟೆಂಟು, ಫಾರ್ಮರ್ಸ್ ರೂಲ್ ವಿಷಯದಲ್ಲಿ, ಲಾ ವಿಷಯದಲ್ಲಿ ಫೈಟ್ ಮಾಡಿದ್ರು. ಏನಾಯ್ತು? ಬಿಜೆಪಿ ವಾಪಸ್ ತಗೊಳ್ತು. ರಾಹುಲ್ ಗಾಂಧಿ ಅವರು OBC ಬಗ್ಗೆ ಮಾತನಾಡಿದ್ರು ಪಾರ್ಲಿಮೆಂಟ್ನಲ್ಲಿ. ಏನಾಯ್ತು? ಇದೇ ಕೇಂದ್ರ ಸರ್ಕಾರ ನಾವು ಇವತ್ತು ಜಾತಿ ಗಣಿತ ಮಾಡ್ತೇವೆ ಅಂತ ಹೇಳ್ತು. ರಾಹುಲ್ ಗಾಂಧಿ ಎತ್ತಿರ್ತಕ್ಕಂಥ ವಿಚಾರ ಪಾರ್ಲಿಮೆಂಟ್ಗಳಲ್ಲಿ ಎಲ್ಲ ಬಿಜೆಪಿ ಒಪ್ಕೊಳ್ತಾನೆ ಬಂದಿದೆ, ಒಪ್ಕೊಳಕ್ ರೆಡಿ ಇಲ್ಲ ಅವರು. ನೀವು ಬೇಕಾದ್ರೆ ತೆಗೆದು ನೋಡ್ರಿ, ಯಾಕಂದ್ರೆ ಅದು ಇಂಥವೆಲ್ಲ ಜಾಸ್ತಿ ಪ್ರಚಾರಕ್ಕೆ ಕೊಡಲ್ಲ. ಯಾವ ವಿಚಾರಗಳಿದೆ. ಆಮೇಲೆ ನೀವು ಜಾಸ್ತಿ ವಿಚಾರಕ್ಕೆ ಅವು ತರಲಿಲ್ಲ, ಜಾಸ್ತಿ ದೊಡ್ಡ ಮಾಧ್ಯಮದಲ್ಲಿ ಸುದ್ದಿನೇ ಆಗಲಿಲ್ಲ. ಎಲ್ಲೈತಿ?
ಈಗ ಯಾವನೋ ಮೊನ್ನೆ ಒಂದು 20,000 ಕೋಟಿ ಡೊನೇಷನ್ ಕೊಟ್ಟಿದ್ದಾನೆ. ಎಲ್ಲೈತೆ ಪ್ರಚಾರ? ಇವತ್ತು ಆಸಿಂ ಪ್ರೇಮ್ಜಿ ಅವರು ಈ ದೇಶದಲ್ಲಿ ಸುಮಾರು ನನ್ನ ಪ್ರಕಾರ 2 ಲಕ್ಷ ಕೋಟಿಯಷ್ಟು ಅವರು ದಾನ ಮಾಡಿದ್ದಾರೆ. ಈಸ್ ದ ಒನ್ಲಿ, ಐ ಆಮ್ ಸೋ ಪ್ರೌಡ್ ಆಫ್ ಮಿಸ್ಟರ್ ಆಸಿಂ ಪ್ರೇಮ್ಜಿ. ಅವರು ನನ್ನ ಪ್ರಕಾರ ಇಲ್ಲಿವರೆಗೆ 2 ಲಕ್ಷ ಕೋಟಿಗೂ ಹೆಚ್ಚು ದುಡ್ಡು ಈ ದೇಶಕ್ಕೆ ಬಡವರು ಕೊಟ್ಟಿದ್ದಾರೆ. ಎಲ್ಲೇ ಚರ್ಚೆದಲ್ಲಿ? ಎಲ್ಲೇ ಚರ್ಚೆದಲ್ಲಿ ಎಲ್ಲೈತೆ ನಮ್ಮ ತಾಯಿ? ಎಲ್ಲೇ ಚರ್ಚೆದಲ್ಲಿ ಎಲ್ಲೈತೆ? ಸೊ ಚರ್ಚೆ ಯಾವ್ದು ತಗೊಳ್ತೀವಿ, ಯಾವ್ದು ವಿಚಾರದ ಮೇಲೆ ದೇಶ ನಡೀತಾ ಇದೆ. ಸೊ ಚರ್ಚೆ ಇರ್ತಕ್ಕಂಥದ್ದು ಒಬ್ಬದೇ ಮನುಷ್ಯನ ಬೆಳಗ್ಗಿಂದ ಸಾಯಂಕಾಲವರೆಗೆ ಆತನ್ನೇ ತೋರಿಸಿದ್ರೆ ಮತ್ತೆ ಚರ್ಚೆದಲ್ಲಿ ಅವರೇ ಆಗ್ಲೇ ನಾನು ಸರ್, ವಿಷಯ ಇದು ಪ್ರಸ್ತಾಪ ಬಂದು ಮಾಡಿ ಹೋಗಿರುತ್ತೆ ಸರ್. Actually ಇದು ಸಭಾ ಬಂದು ಹೋಗಿರುತ್ತೆ. ಸಭಾ ಒಂದ್ ನಿಮಿಷ, ಸಭಾ ಒಂದ್ ನಿಮಿಷ. ಹೇಳ್ತೇನೆ.